ಮನೆಯಾಗಿರುವಂಥ ಆಕಳುಗಳನ್ನೆಲ್ಲ ಕಳಿಸಿಬಿಡೋದು ಕಟ್ಟಕರಿಗೆ. ಮುಂದೆ ನಮಗೆ ಯಾರೋ ಹೇಳ್ತಾರೆ ನಿಮ್ಮ ಮನೆಗೆ ಚಲೋ ಆಗ್ಬೇಕಾಗಿತ್ತಂದ್ರೆ ಆಕಳ ಹಾಲು ತಂದು ಅಭಿಷೇಕ ಮಾಡ್ರಿ ಅಂತ. ಇವ ಮನೆಯಾಗಿನ ಆಕಳ ಕಳಿಸ್ಯಾನ, ಈಗ ಆಕಳ ಹಾಲು ತಂದು ಅಭಿಷೇಕ ಮಾಡ್ಬೇಕಂತ. ಎಲ್ಲ ಬಾಂಧದ ಗಿಡಗಳನ್ನೆಲ್ಲ ಕಡಿದು ಬಿಟ್ಟ. ಯಾರೋ ಹೇಳಿದ್ರು ನಿನಗೆ ಒಳ್ಳೇದಾಗಬೇಕಾದ್ರೆ ಶಿವರಾತ್ರಿಗೆ ಕೋಟಿ ಬಿಲ್ವಾರ್ಚನೆ ಮಾಡು, ಪತ್ರಿ ತೊಗೊಂಡು ಬಾ ಅಂತ ಹೇಳಿದ್ರು. ಗಿಡ ಇಲ್ಲ ಪತ್ರಿ ಎಲ್ಲಿಂದ ತರ್ತಾನೆ? ನಾವು ಪ್ರತ್ಯಕ್ಷ ಈಗೇನು ಜನರಿಗೆ ಅನ್ನ ಕೊಡ್ತೀವಿ ಇದೇ ಪ್ರಸಾದ, ದೇವರಿಗೆ ಪ್ರಸಾದ. ಪ್ರತ್ಯಕ್ಷ ಜನರಿಗಾಗಿ ಒಂದು ಹಾಡ ಹಾಡ್ತೀವಿ, ಜನನೇ ಕೇಳ್ತಾರೆ, ಇದು ದೇವರ ಪ್ರಾರ್ಥನೆ, ದೇವರ ಭಜನೆ. ಇದು ಜನರ ರೂಪದಲ್ಲಿ ನಮ್ಮ ಹಾಡವನ್ನು ದೇವರು ಕೇಳ್ತಾ ಇದ್ದಾನೆ. ಜನರ ರೂಪದಲ್ಲಿ ನಾವು ಕೊಡುವಂಥ ಪ್ರಸಾದವನ್ನು ದೇವರು ಸ್ವೀಕರಿಸ್ತಾ ಇದ್ದಾನೆ. ಈ ಭಾವ ಮನುಷ್ಯನಿಗೆ ಬರಬೇಕು. ಪ್ರಕೃತಿಯೇ ದೇವರು.